ಪ್ರಿಯ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರಗಳು. ಪ್ರಿಯ ಪ್ರಭುಗಳೇ, ಸತ್ತೂರು ಗ್ರಾಮದ ಶ್ರೀ ಹಾದಿಬಸವೇಶ್ವರ ದೇವಸ್ಥಾನದ ಹಿನ್ನೆಲೆ ಹಾಗೂ ಜಾತ್ರಾ ಮಹೋತ್ಸವದ ಸಂಪೂರ್ಣವಾದ ಕಥೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಇನ್ನು ಕಥೆಯ ಕಡೆಗೆ ಬರೋಣ. ಈ ದೇವಸ್ಥಾನವನ್ನು ನೀಲವ್ವ ಕೋ ಯಲ್ಲಪ್ಪ ಹೊನ್ನಣ್ಣವರ್ ಇವರ ಸ್ಮಾರಕಕ್ಕಾಗಿ ಈ ದೇವಾಲಯವನ್ನು 1941ರಲ್ಲಿ ನಿರ್ಮಾಣ ಮಾಡಲಾಯಿತು. ಆದರೆ ಇಲ್ಲಿರುವ ಈ ಬಸವಣ್ಣ ತುಂಬ ವರ್ಷಗಳ ಹಿಂದೆ ಇಲ್ಲಿ ನೆಲೆಸಿದ್ದಾನೆ. ಈ ಬಸವಣ್ಣನಿಗೆ ಹಾದಿಬಸವೇಶ್ವರ ಎಂಬ ಹೆಸರು ಬರಲು ಕಾರಣ ದೇವಾಲಯದ ಹಿಂಭಾಗ ಹಾಗೂ ಮುಂಭಾಗ ರಸ್ತೆ ಇದೆ. ಮಧ್ಯಭಾಗದಲ್ಲಿ ಈ ದೇವಾಲಯ ಹಾಗೂ ಶ್ರೀ ಹಾದಿಬಸವೇಶ್ವರ ಇರುವ ಕಾರಣದಿಂದ ಹಾದಿಬಸವೇಶ್ವರ ಎಂಬ ನಾಮ ರೂಢಿಗೆ ಬಂತು. ಈ ದೇವಸ್ಥಾನದ ಜಾತ್ರೆಯು ಶ್ರಾವಣ ಮಾಸದ ಕೊನೆಯ ವಾರವಾದ 4ನೇ ಸೋಮವಾರದಂದು ಬಹಳ ಅದ್ಧೂರಿಯಾಗಿ ನಡೆಯುತ್ತದೆ. ಹಾಗೆಯೇ ಭಕ್ತ ಜನಸಾಗರ ಹೇಗೆ ಈ ಪವಿತ್ರ ಸ್ಥಳದಲ್ಲಿ ತುಂಬಿರುತ್ತದೆ ಎಂಬುದನ್ನು ಮಾತಿನಲ್ಲಿ ವರ್ಣಿಸುವುದು ಅಸಾಧ್ಯ. ಅದಕ್ಕೆ ಮಾಹಿತಿಯೊಂದಿಗೆ ಮುಂದಿನ ಕ್ಷಣದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಿಂದಿನ ಕಾಲದಿಂದ 2023ರವರೆಗೂ ಶ್ರಾವಣ ಮಾಸದ 4ನೇ ಸೋಮವಾರದಂದು ಈ ಜಾತ್ರೆ ನಡೆಯುತ್ತಾ ಇತ್ತು. ಆದರೆ ಈ ವರ್ಷ ಅಂದರೆ 2024ರಲ್ಲಿ 5 ಶ್ರಾವಣ ಮಾಸದ ಸೋಮವಾರ ಬಂದಿರುವ ಕಾರಣದಿಂದ ಶ್ರೀ ಹಾದಿಬಸವೇಶ್ವರರ ಜಾತ್ರೆಯು 2/9/2024ರಲ್ಲಿ ಜರುಗಿತ್ತು. ಆ ಜಾತ್ರೆಯ ದೃಶ್ಯಾವಳಿ ಇದಾಗಿದೆ. ನೋಡಿ ಪ್ರಿಯ ವೀಕ್ಷಕ ಪ್ರಭುಗಳೇ, ಈ ದೇವಾಲಯವು ಇಂದಿಗೆ 83 ವರ್ಷ ಆದರೂ ಸಹಿತ ಇನ್ನೂ ತನ್ನ ತೇಜಸ್ಸನ್ನು ಹಾಗೂ ಎಲ್ಲೆಡೆ ತನ್ನ ಪ್ರಕಾಶಮಾನವನ್ನು ಚಾಚುತ್ತಿದೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಇಲ್ಲಿನ ಈ ಜಾತ್ರೆಯ ಸಮಯದಲ್ಲಿ ಸುಮಾರು 10,000ಕ್ಕೂ ಅಧಿಕವಾಗಿ ಭಕ್ತಾದಿಗಳು ಸೇರುತ್ತಾರೆ. ಇಲ್ಲಿನ ಪ್ರಸಾದವನ್ನು ಸೇವಿಸಿದವರು ತಿಳಿಸುವುದು ಒಂದೇ ಒಂದು ಮಾತು: ಈ ಅಮೃತವೂ ಸಹಿತ ಈ ಪ್ರಸಾದದ ಮುಂದೆ ಏನೂ ಇಲ್ಲ ಎಂಬಂತಹ ಮಾತು. ಇನ್ನಷ್ಟು ಇಲ್ಲಿನ ಪ್ರಸಾದದ ಬಗ್ಗೆ
ರೋಚಕ ಕಥೆಗಳು ಹುಟ್ಟಿಕೊಳ್ಳುತ್ತವೆ. ಇನ್ನು ತೇರನ್ನು ನೋಡುವುದಾದರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ತೇರಿನಲ್ಲಿರುವ ಸ್ವಾಮಿಗೆ ಒಂದು ವೇಳೆ ಉತ್ತತ್ತಿ ಇಲ್ಲದೆ ಬಾಳೆಹಣ್ಣು ತಗುಲಿದರೆ ಅದರ ಅರ್ಥ ಅವರ ಮನೋಭಿಲಾಷೆಗಳು ನಡೆಯುತ್ತದೆ ಎಂಬುದು ಇಂದಿನ ಜನರ ಅಗಾಧವಾದ ನಂಬಿಕೆಯಾಗಿದೆ. ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಈ ಸ್ವಾಮಿಯು ಎಂದಿಗೂ ನಮ್ಮನ್ನು ಕೈಬಿಟ್ಟಿಲ್ಲ, ಮುಂದೇನೂ ಸಹ ಕೈಬಿಡುವುದಿಲ್ಲ ಎಂಬುದು ಇಲ್ಲಿನ ಜನರ ಅಗಾಧವಾದ ನಂಬಿಕೆಯಾಗಿದೆ. ಈ ನಂಬಿಕೆಯ ಹಿಂದಿನ ಮಾಹಿತಿಯನ್ನು ಮುಂಬರುವ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಇದಿಷ್ಟು ಶ್ರೀ ಆದಿಬಸವೇಶ್ವರ ದೇವಾಲಯ ಹಾಗೂ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.